ಹಾಸನ ತಾಲೂಕಿನ ನಂಜದೇವರ ಕಾವಲ್ನ ಬಳಿ 1 ಕೋಟಿ ವೆಚ್ಚದಲ್ಲಿ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಜನಿವಾರ ಗ್ರಾಮದಲ್ಲಿ 1 ಕೋಟಿ ವೆಚ್ಚದಲ್ಲಿ ಚೆಕ್ ಡ್ಯಾಂ ಹಾಗೂ ಮೇಲ್ಸೇತುವೆ ಕಾಮಗಾರಿ ಹಾಗೂ ಕುಪ್ಪಳ್ಳಿ ಗ್ರಾಮದಲ್ಲಿ 10 ಲಕ್ಷ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳಿಗೆ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ಗ್ರಾಮಗಳಿಗೆ ಆಗಮಿಸಿದ ವೇಳೆ ಶಾಸಕರನ್ನು ಮುಖಂಡರು ಅದ್ದೂರಿಯಾಗಿ ಬರಮಾಡಿಕೊಂಡು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟರು. ಇದೇ ವೇಳೆ ವಿವಿಧ ದೇವಾಲಯಗಳಲ್ಲಿ ಶಾಸಕರು ವಿಶೇಷ ಪೂಜೆ ಸಲ್ಲಿಸಿದರು. ಊರೊಳಗೆ ಎಲ್ಲ ರಸ್ತೆ ಆಗಿದಾವಲ್ಲ ಅಲ್ಲಿ ಲೋಕಲ್ ಮಂದಿ ಐತೆ ಎಲ್ಲರೂ ಬರಕ್ಕೆ ಕೇಳ್ಬಿಡಿ. ಎಲ್ಲರದು ಆಸ್ಪತ್ರೆ ತರ ಕೇಳ್ರಣ ಸೇಲ್ ಮಾಡ್ರಾರು ಅವ್ರು ಸುಮ್ಮನೆ ಪೂರ್ವಕ್ಕೆ ಊರಿಗೆ ಬರ್ತೀವಿ ಮುಂದಿನ ವಾರದಲ್ಲಿ. ಎಲ್ಲ ಒಂದಿನ ಆಸ್ಪತ್ರೆ ತಗೊಬನ್ನಿ. ಯಾರ್ಯಾರ್ದು ಇದಾಗಿದೆ 1 ಲಕ್ಷ ಮತ್ತೆ ಅಪ್ರೂವಲ್ ಹೋಗಿದೆ. ಮುಂದಿನ ವಾರದಲ್ಲಿ ಶುರು ಮಾಡ್ಬೋದು. ನೆನ್ನೆ ಕೆಲಸ ಇತ್ತು, ಫೋನ್ ಮಾಡಿದ್ದೆ, ಇವತ್ತಿಲ್ಲ. ಚೆಕ್ ಡ್ಯಾಮ್ ಮಾಡ್ತೇನೆ. ಚೆಕ್ ಡ್ಯಾಮ್ ಏನು ಮಾಡ್ಬೇಕೀಗ? ದೇವಾಲಯ ನಮ್ಮ ನಂಜದೇವರ ಕಾವಲಿನ ನಂಜುಂಡೇಶ್ವರ ಒಂದು ದೇವಸ್ಥಾನದ ಒಂದು ರಸ್ತೆ ಹಲವಾರು ವರ್ಷಗಳಿಂದ ರಸ್ತೆ ಆಗಿರಲಿಲ್ಲ. ನಮ್ಮ ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಎಲ್ಲ ಒಂದು 7 8 ಹಳ್ಳಿಯ ಗ್ರಾಮಸ್ಥರು ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಬರ್ತಾಯಿದ್ರು. ಈ ಒಂದು ರಸ್ತೆ ಆಗಬೇಕು ಅಂತ ಹಲವಾರು ಒಂದು ಬೇಡಿಕೆ ಇರೋದ್ರಿಂದ ಇವತ್ತು ಒಂದು ಒಳ್ಳೆಯ ಕಾಲ ಕೂಡ ಬಂದಿದೆ. ಇವತ್ತು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತೊಂದು ಗುದ್ಲಿ ಪೂಜೆನ ಮಾಡೋ ಮುಖಾಂತರ ಒಂದು ಚಾಲನೆ ಕೊಡ್ತಾ ಇದ್ದೀವಿ. ಎಲ್ಲ ಗ್ರಾಮಸ್ಥರು ಮತ್ತು ಹಿರಿಯರು ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಒಂದು ಗುದ್ಲಿ ಪೂಜೆ ಮಾಡೋ ಮುಖಾಂತರ ಈ ಒಂದು ಕಾಂಕ್ರೀಟ್ ರಸ್ತೆ ಇದಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಈ ಒಂದು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಅದೇ ರೀತಿ ಇವತ್ತು ಜನಿವಾರದಲ್ಲೂ ಕೂಡ ರೈತರಿಗೆ ಅವರ ಒಂದು ಜಮೀನಿಗೆ ಹೋಗಲಿಕ್ಕೆ ಒಂದು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಒಂದು ಆಗಬೇಕಾಗಿತ್ತು. ಹಲವಾರು ವರ್ಷಗಳಿಂದ ಅದು ಕೂಡ ರೈತರು ಹೇಳೋದ್ರಿಂದ ಅದು ಕೂಡ ಇವತ್ತು ನಮ್ಮ ಮೈನರ್ ಇರಿಗೇಷನ್ ಒಂದು ಇಲಾಖೆಯಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಮತ್ತು ಬ್ರಿಡ್ಜ್ ಆ್ಯಂಡ್ ಬ್ಯಾರೇಜ್ ಒಂದು ಕಾಮಗಾರಿಗೆ ಇವತ್ತು ಗುದ್ಲಿ ಪೂಜೆನ ಕೊಟ್ಟಿದ್ದೀವಿ. ಅದೇ ರೀತಿ ಇವತ್ತು ಕುಪ್ಪಳ್ಳಿಯಲ್ಲೂ ಕೂಡ ಒಂದು ರಸ್ತೆ ಆಗಬೇಕಾಗಿತ್ತು, ಕಾಂಕ್ರೀಟ್ ರಸ್ತೆ. ಅದು ಕೂಡ ಈಗ 5 ಲಕ್ಷ ಹಾಕಿದ್ದೀವಿ ಒಂದು ಕಾಂಕ್ರೀಟ್ ರಸ್ತೆಗೆ. ಇನ್ನೊಂದು 5 ಲಕ್ಷ ಇವತ್ತು ಅದನ್ನು ಅಪ್ರೂವಲ್ ಆಗಿ ಬರುತ್ತೆ. ಈಗ ಸದ್ಯದಲ್ಲಿ ಅದು ಕೂಡ ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗೆ ಚಾಲನೆ ಕೊಟ್ಟಿದ್ದೀವಿ. ಈಗ ಹಲವಾರು ನಮ್ಮ ಇದರಿಂದ ಒಂದು ಕೆಲಸಗಳು ಆಗಬೇಕಾಗಿದೆ. ಮುಂದಿನ ದಿನಗಳು ಕೂಡ ಏನು ನಮ್ಮ ಶಾಸಕರ ಒಂದು ನಿಧಿಯಿಂದ ಇರ್ಬೋದು ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕೆಲಸ ಕಾಮಗಾರಿಗಳನ್ನ ಮಾಡೋಣ. ಎಲ್ಲರೂ ಕೂಡ ಸಹಕಾರನ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ಕೂಡ ಎಲ್ಲ ನಮ್ಮ ಗ್ರಾಮಸ್ಥರು ಸಹಕಾರ ಕೊಡಲಿ ಅಂತ ನಾನು ಎಲ್ಲರ ಮೂಲಕ ಕೇಳ್ತಾ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ.